ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಮರ್ಥ್ ಫೋನ್ ಮಾಡಿದ್ನಾ? ಆದ್ರೆ ನಾನು ಪಿಕ್ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ನೀನ್ ರಿಸೀವ್ ಮಾಡಿಲ್ಲ ಅಂತ ನನಗ್ ಫೋನ್ ಮಾಡಿದಾನೆ. ಅದೇನ್ ಮಾತಾಡಿದ್ನೋ ಸರಿಯಾಗಿ ಕೇಳಿಸ್ಲೇ ಇಲ್ಲ. ನೆಟ್ವರ್ಕ್ ಇಶ್ಯೂ ಆಗ್ಬಿಟ್ಟಿದೆ. ಅದೇನ್ ವಿಷಯನೋ ಏನೋ. ಪರವಾಗಿಲ್ಲ ಬಿಡಿ ಅಕ್ಕ, ಮನೆಗ್ ಬಂದ್ಮೇಲೆ ಮಾತಾಡಿದ್ರೆ ಆಯ್ತು. ಗುಲಾಬಿ ಹೀಗೆ ಹೇಳಿದ್ರೆ ಹೇಗೆ? ಸಮರ್ಥ್ ಏನ್ ವಿಷಯಕ್ಕೆ ಫೋನ್ ಮಾಡಿದ್ನೋ ಏನೋ, ಮೊದ್ಲು ಫೋನ್ ಮಾಡಿ ಏನು ಅಂತ ಕೇಳು. ಇನ್ನೇನ್ ಹೇಳ್ತಾರೆ? ನಾನು ಅಮ್ಮನ ಹತ್ರ ಮಾತಾಡಿದ್ದೀನಿ, ಅವ್ರು ಒಪ್ಪಿಲ್ಲ ಅಂದ್ರು ಒಪ್ಸಿ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಗುಲಾಬಿ ಮೇಡಮ್ ಅವರೇ, ಎಲ್ರಿಗೂ ಧೈರ್ಯ ಹೇಳೋರು ನೀವೇ ಹೇಗೆ ಮಾತಾಡಿದ್ರೆ ಹೇಗೆ? ಪಾಪ ನಮ್ಮ ಸಮರ್ಥನ್ ಕತೆ ಏನು? ಅವ್ನು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾನೆ. ಅವನ ಜೊತೆ ನಗನಗ್ತಾ ಇರೋತಾನೆ. ಮನ್ಸಿಗೆ ಖುಷಿ ಇದ್ರೆ ಅಲ್ವಾ ಗೌಡ್ರೆ ನಗ್ನಗ್ತಾ ಇರೋದಕ್ಕಾಗೋದು? ಮನ್ಸಿಗೆ ಖುಷಿನೇ ಇಲ್ದೇ ಇರುವಾಗ ನಗೋದಕ್ಕೆ ಹೇಗಾಗುತ್ತೆ ಹೇಳಿ? ನಿಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ನಲ್ಲ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಜೊತೆಲಿ ಇರಿಸ್ಕೊಳ್ತಾ ಇರ್ಲಿಲ್ಲ. ನನ್ ಪದೇ ಪದೇ ತಪ್ಪು ಮಾಡ್ದಾಗೆಲ್ಲ ನನ್ನನ್ನ ಕ್ಷಮಿಸಿ ಪ್ರೀತಿ ತೋರಿಸ್ತಾ ಇದ್ದೀರಾ. ನಿಮ್ ಪ್ರೀತಿಗೆ ಏನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ನನ್ಗೆ. ಹೀಗಿರುವಾಗ ನಾನು ಹೇಗ್ ಖುಷಿಯಾಗಿರೋದಕ್ಕಾಗುತ್ತೆ? ಗುಲಾಬಿ ಅವರೇ, ಪ್ರತಿಯೊಬ್ಬರ ಜೀವನದಲ್ಲೂ ಏರುಪೇರು ಕಷ್ಟ ಸುಖಗಳು ಬಂದೇ ಬರುತ್ತೆ. ಹಾಗಂತ ನಾವು ಬದುಕದೇ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ. ನೋಡಿ, ಇವಾಗ ಬಂದಿರೋ ಪರಿಸ್ಥಿತಿನ ಪರೀಕ್ಷಾ ಸಮಯ ಅಂತ ತಿಳ್ಕೊಳ್ಳಿ. ನೀವ್ ಈ ಪರೀಕ್ಷೆಯಲ್ಲಿ ಗೆದ್ರೆ ನಿಮ್ ಕಷ್ಟಗಳೆಲ್ಲ ಪರಿಹಾರ ಆದಂಗೆ. ಎಲ್ಲಿವರೆಗೂ ಸುಖ ಅನ್ನೋದಿರುತ್ತೋ ಅಲ್ಲಿವರೆಗೂ ಕಷ್ಟ ಅನ್ನೋದಿದ್ದೇ ಇರುತ್ತೆ. ದೇವ್ರು ಹೆಣ್ಮಕ್ಳಿಗೆ ಏನ್ ಕೊಡದೆ ಹೋದ್ರು ಕಷ್ಟ ಅನ್ಭವಿಸೋದನ್ನ ಕೊಟ್ಟಿದ್ದಾನೆ. ಅವಳು ಹುಟ್ಟಿದ್ರು ಕಷ್ಟ, ಬೆಳೆದ್ರೂ ಕಷ್ಟ, ಚೆನ್ನಾಗಿದ್ರು ಕಷ್ಟ, ಚೆನ್ನಾಗಿಲ್ದೇ ಇದ್ರೂ ಕಷ್ಟ. ಒಟ್ನಲ್ಲಿ ಅವಳ ಜೀವನ ಕಷ್ಟದಲ್ಲೇ ಕಳೆದೋಗ್ಬಿಡುತ್ತೆ. ಎಲ್ಲ ಕಷ್ಟನೂ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದ್ ದಾರಿನೂ ಕೊಟ್ಟಿರ್ತಾನೆ. ನಿನ್ ವಿಷಯದಲ್ಲಿ ಅದು ಮದ್ವೆ. ನಿನ್ನ ಅರ್ಥ ಮಾಡ್ಕೊಳ್ಳೋ ನಿನ್ ಬಾಳ ಸಂಗಾತಿ ನಿನಗೆ ಗಂಡನಾಗ್ ಬಂದ್ರೆ ನಿನ್ಗಿರೋ ಸಮಸ್ಯೆ ಎಲ್ಲ ದೂರ ಆಗತ್ತೆ. ಆ ಶಕ್ತಿ ಇರೋದು ನಮ್ ಸಮರ್ಥನಲ್ಲಿ ಮಾತ್ರ. ನೀನೇ ನೋಡ್ತಿದ್ಯಲ್ಲ ಗುಲಾಬಿ, ನಿನಗೋಸ್ಕರ, ನಿನ್ ನೆಮ್ಮದಿಗೋಸ್ಕರ, ನಿನ್ ಸಂತೋಷಕ್ಕೋಸ್ಕರ ಅವ್ನು ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ಅಂತ. ನೀನ್ ಸಮರ್ಥನ ಮದ್ವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ. ನೋಡು, ಯಾರೇ ಅಡ್ಡ ಬರ್ಲಿ ನಾವೆಲ್ಲರೂ ಮುಂದೆ ನಿಂತು ನಿನಗೂ ಸಮರ್ಥಗೂ ಮದ್ವೆ ಮಾಡ್ತೀವಿ. ಇಲ್ಲಾನು ಅಕ್ಕ, ನನ್ಗಿವಾಗ ಯಾವ ಮದ್ವೆನೂ ಬೇಡ. ನಾನು ನನ್ನ ಗುರಿ ಕಡೆ ಗಮನ ಕೊಡ್ಬೇಕು. ಈಗಾಗ್ಲೇ ನನಗ್ ಮದ್ವೆ ಆಗಿದೆ, ಗಂಡ ಇದ್ದಾನೆ ಅಂತ ಸುಳ್ಳು ಹೇಳಿ ನಿಮ್ ನಂಬಿಕೆಗೆ ಮೋಸ ಮಾಡಿದ್ದೀನಿ. ಇನ್ನೂ ಆ ತಪ್ಪು ಮಾಡೋದಿಲ್ಲ. ನಾನು ನನ್ನ ಗುರಿ ಕಡೆ ಗಮನ ಕೊಡ್ಬೇಕು. ಗುಲಾಬಿ ಮೇಡಮ್ ಅವರೇ, ನೀವೇ ಈಗ ಹೇಳಿದ್ರೆ ಪಾಪ ಸಮರ್ಥನ್ ಕತೆ ಏನು? ನಿಮಗ್ ಮದುವೆ ಆಗಿದೆ ಅಂತ ಗೊತ್ತಾಗೆ ಸೀತಮ್ಮ ಆಡ್ತಿದ್ರು. ಈಗ ಮದುವೆ ಆಗಿಲ್ಲ ಅಂತ ಗೊತ್ತಾಗಿದೆ. ಬಹುಶಃ ಅವ್ರು ಈಗಾಗ್ಲೇ ಯಾರಿಗಾದ್ರೂ ಹೇಳ್ಬಿಟ್ಟು ಸಮರ್ಥಂಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹುಡುಗಿನ ಹುಡುಕ್ಸ್ತಾ ಇರ್ತಾರೆ. ಗೌಡ್ರೆ, ಅವ್ರು ಏನೇ ಮಾಡಿದ್ರು ನಮ್ಮಿಬ್ರು ಪ್ರೀತಿ ನಿಜವಾಗಿದ್ರೆ ನಾವು ಒಂದ್ ಹಾಗೆ ಆಗ್ತೀವಿ. ಹಾ ಗುಲಾಬಿ, ಮದ್ವೆ ಬೇಡ ಅಂತೀಯಾ? ನಮ್ ಪ್ರೀತಿ ನಿಜ ಅಂತೀಯಾ? ನೀನ್ ಹೇಳ್ತಾ ಇರೋ ಮಾತು ಒಂದು ಅರ್ಥ ಆಗ್ತಾ ಇಲ್ಲ. ನಾನೆಲ್ ಮದ್ವೆ ಬೇಡ ಅಂತ ಹೇಳ್ದೆ, ಸದ್ಯಕ್ಕೆ ಬೇಡ ಅಂತ ಹೇಳ್ದೆ ಅಷ್ಟೆ. ನಾನು ಮದ್ವೆ ಆಗೋದಾದ್ರೆ ಸಮರ್ಥನೆ ಮದ್ವೆ ಆಗೋದು. ಇಲ್ಲ ಅಂದ್ರೆ ಹೀಗೆ ಇದ್ಬಿಡ್ತೀನಿ ಅಷ್ಟೆ. ಗುಲಾಬಿ ಅವರೇ, ನೀವ್ ಹೇಳ್ತಿರೋದಕ್ಕೆ ನಾವ್ ಏನ್ ಹೇಳ್ಬೇಕೋ ಬಿಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವಿಬ್ರು ಆದಷ್ಟು ಬೇಗ ಒಂದಾದ್ರೆ ಸಾಕು. ಎಲ್ಲದಕ್ಕೂ ಟೈಮ್ ಕೂಡ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಮಾಲಿನಿ. ಸರಿ, ನಿನ್ ಮೊದ್ಲು ಸಮರ್ಥಕ್ ಫೋನ್ ಮಾಡು. ಅದೇನ್ ವಿಷಯ ಏನು ಅಂತ ಕೇಳು. ಇಲ್ಲ ಅಕ್ಕ, ನನ್ಗಿವಾಗ ಯಾರ ಹತ್ರನೂ ಮಾತಾಡೋದಕ್ ಮೂಡಿಲ್ಲ. ನನ್ಗೊಬ್ಳೇ ಇರ್ಬೇಕು ಅಂತ ಅನ್ಸ್ತಿದೆ. ಗುಲಾಬಿ ಹೇಳಿದ ಅರ್ಥ ಆಯ್ತಾ? ಇಂಡೈರೆಕ್ಟ್ ಆಗಿ ನನ್ನನ್ನು ಬಿಟ್ಟು ಹೋಗಿ ಅಂತ ಇದ್ದಾಳೆ. ಇಷ್ಟ ಹೇಳಿದ್ರು ಇಲ್ಲ ನಿಂತಿದ್ರಲ್ಲ, ಮಾನ ಮರ್ಯಾದಿಲ್ವಾ? ಬನ್ರಿ. ಹುಷಾರು, ಏನಾದ್ರೂ ಬೇಕಾದ್ರೆ ಕರಿ. ಏನು ಗುರಾಯಿಸ್ಬಿಟ್ರೆ ಎದ್ರಕೊಂಡು ಓಡೋಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ?
ಓಯ್, ಇದುವರೆಗೂ ನೋಡಿದ ಅಖಿಲೇ ಬೇರೆ, ಈಗ ನೋಡ್ತೀರ ಅಖಿಲೇ ಬೇರೆ. ಏನು ಡೈಲಾಗ್ ಹೊಡೆದ್ಬಿಟ್ರೆ ನೀನು ದೊಡ್ಡ ಹೀರೋ ಆಗ್ಬಿಡ್ತೀಯಾ? ಏಯ್, ನೀನು ಯಾವತ್ತೇ ಇದ್ರು ನನ್ನ ಪಾಲಿಗೆ ವಿಲನ್ನೇ ಕಣೋ. ವಿಲನ್ ಇದ್ರೆ ಕಣೋ ಹೀರೋಗ್ ಬೆಲೆ, ಇಲ್ಲ ಅಂದ್ರೆ ನಯ ಪೈಸೆ ಬೆಲೆ ಇರಲ್ಲ. ಹಾಗಾದ್ರೆ ಇವತ್ತು ನೀನು ಒದೆ ತಿನ್ನೋದಕ್ಕೆ ರೆಡಿಯಾಗಿ ಬಂದಿದ್ಯಾ ಅಂತ ಅನ್ಸುತ್ತೆ. ಇಲ್ಲೇ ಕಣೋ ಟ್ವಿಸ್ಟ್ ಇರೋದು. ಇದುವರೆಗೂ ಹೀರೋ ವಿಲನ್ ಹೊಡಿಯೋದನ್ನ ನೋಡಿರ್ತಾರೆ, ಆದ್ರೆ ಈಗ ವಿಲನ್ ಹೀರೋ ಹೊಡಿಯೋದನ್ನ ನೋಡ್ತಾರೆ. ಏನ್ ನಾನೇನ್ ಇಲ್ಲಿ ಜೋಕ್ ಮಾಡೋ ಜೋಕುಮಾರ್ ಅಂತಾರ ಕಾಣಿಸ್ತಾ ಇದ್ದೀನಾ? ಜೋಕುಮಾರ ಅಲ್ಲ, ಜೋಕರ್ ತರ ಕಾಣಿಸ್ತಿದ್ಯಾ. ನೋಡು, ನನಗೆ ಇವಾಗ ನಿನ್ ಜೊತೆ ಇಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ಟೈಮ್ ಇಲ್ಲ. ಮೊದಲು ಇದನ್ನೆಲ್ಲ ಕ್ಲಿಯರ್ ಮಾಡು. ನೀನ್ ಎಲ್ಲಿ ಹೋಗ್ತೀಯ, ಏನ್ ಮಾಡ್ತೀಯ ಎಲ್ಲ ನನಗೆ ಗೊತ್ತು. ನೀನೇನೇ ಮಾಡಿದ್ರು ಇವತ್ತು ನನ್ನಿಂದ ಗುಲಾಬಿನ ಪಡ್ಕೊಳಕ್ಕಾಗಲ್ಲ. ಇವತ್ತು ಅವಳನ್ನ ನನ್ನ ಅವಳಾಗ ಮಾಡ್ಕೋತೀನಿ. ಅದು ನಿನ್ ಭ್ರಮೆ. ಯಾವತ್ತೇ ಇದ್ರು ಗುಲಾಬಿ ನನಗೇನೆ. ಅದು ದೇವ್ರೆ ಬಂದ್ರು ನನ್ನ ಗುಲಾಬಿನ ದೂರ ಮಾಡೋದಕ್ಕಾಗೋದಿಲ್ಲ. ನಿನ್ನಂತ ಹುಳ ಹೊಡೆಯೋದಕ್ಕೆ ದೇವ್ರೆ ಹಾಕೋಬೇಕು, ನಾನೇ ಸಾಕು. ವಾವ್, ಏನು ಹಿಂದೆ ಗ್ಯಾಂಗ್ ನಿಲ್ಸ್ಕೊಂಡಿದ ತಕ್ಷಣ ನೀನ್ ದೊಡ್ಡ ಗ್ಯಾಂಗ್ಸ್ಟರ್ ಆಗ್ಬಿಡ್ತೀಯಾ? ಏಯ್, ನೀನ್ ಯಾವತ್ತೇ ಇದ್ರು ಜೋಕರ್ ಕಣೋ. ಏನ್ ಹೇಳು? ಜೋಕರ್. ಏಯ್, ಏನ್ ಮುಖ ನೋಡ್ತಿದ್ದೀರಾ? ನುಗ್ರೋ ಬರ್ರೋ. ಬರ್ರೋ. ಅಯ್ಯೋ ನಿನ್ನ. ನಿನ್ ಕತೆ ಮುಗೀತು ಕಣ. ಇನ್ ಮುಂದೆ ನನ್ನ ಗುಲಾಬಿ ಹೊಸ ಕತೆ ಶುರು. ಅದನ್ನ ನೋಡಿ ನೀನು ನೇಣ ಕಣ್ ಸಾಯ್ಬೇಕು. ಬರ. ಗುಲಾಬಿಯವ್ರ ಪರಿಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಹೇಗಿದ್ದವರು ಒಂದೇ ದಿನದಲ್ಲಿ ಹೇಗಾದರೂ ನೋಡಿ. ಬದುಕು ಎಷ್ಟು ವಿಚಿತ್ರ ಅಲ್ವಾ? ನಿನ್ನೆ ಇದ್ ಸಂತೋಷ ಇವತ್ತಿರಲ್ಲ. ಹಾಗಂತ ಇವತ್ತಿರೋ ದುಃಖ ನಾಳೆನೂ ಇರತ್ತೆ ಅಂತನೂ ಹೇಳಕ್ಕಾಗಲ್ಲ. ನಾಳೆ ಏನಾಗತ್ತೋ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ.
ರೇಖಾ, ನಮ್ ಗುಲಾಬಿ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡಿ ಏನಾದ್ರು ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ರೆ ಅಂತ ಭಯ ಆಗ್ತಿದೆ ರೀ ನನ್ಗೆ. ಹಾಗೆಲ್ಲ ಏನೂ ಆಗಲ್ಲ ಅನ್ಪೂರ್ಣವ್ರೆ. ಅವಳ ಮೈಂಡು ವೀಕ್ ಇಲ್ಲ. ಅವಳು ನಮ್ಮ ಹತ್ರ ಸುಳ್ಳು ಹೇಳಿದಾಳಲ್ವಾ, ಅವಳ ಮನ್ಸಿಗೆ ನೋವಾಗಿದೆ. ನಾವೇ ಅವಳ ಜೊತೆ ಖುಷಿಯಿಂದ ಇದ್ರೆ ಅವಳು ಸಂತೋಷವಾಗಿರ್ತಾಳೆ. ಹಾ, ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲ ಒಂದ್ ಟ್ರಿಪ್ ಹೋಗಿ ಬರೋಣ. ಜಾಗ ಬದ್ಲಾದಂಗೆ ಮನ್ಸು ಬದ್ಲಾಗುತ್ತೆ. ಐಡಿಯಾ ಏನು ಚೆನ್ನಾಗಿದೆ. ಹಾ, ನಾವೆಲ್ಲರೂ ಗುಲಾಬಿ ಮೇಡಮ್ ಅವ್ರ ಜೊತೆ ಟ್ರಿಪ್ಗೆ ಹೋದ್ರೆ ಸೀತಮ್ಮ ನಾವೆಲ್ಲರೂ ಡ್ರಿಪ್ಸ್ ಹಾಕ್ಸ್ಕೋಬೇಕು. ಹಾಗೆ ಮಾಡ್ಬಿಡ್ತಾರೆ. ಈಗಿರೋ ಪರಿಸ್ಥಿತಿಲಿ ಅವ್ರ ಕಣ್ ತಪ್ಪಿಸಿ ಎಲ್ಲೂ ಹೋಗಕ್ಕಾಗಲ್ಲ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾವೆಲ್ಲ ಹೋಗ್ಬಿಡೋಣ. ಹಾ, ಬೇಡ, ನೀವೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ಬಿಡಿ. ರೀ ರೇಖಾ, ನನಗೇನೋ ನಿಮ್ ತಲೆ ಸರಿ ಹೋಗಿದೆ ಅಂತಾನೆ ಅನಿಸ್ತಿಲ್ಲ ರೀ. ಯವ್ವ, ಯಾಕ್ರಿ ಹಿಂಗ್ ಅಂತೀರಾ? ಮತ್ತಿನ್ನೇನ್ರಿ, ನಾವೇನ್ ಚಿಕ್ಕ ಮಕ್ಳ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡಕ್ಕೆ? ನಾವೇನಾದ್ರು ಸೀತಮ್ಮನ್ ಜೊತೆ ಆಟ ಆಡಕ್ ಹೋದ್ರೆ ಅವ್ರು ನಮ್ ಜೊತೆ ಆಟ ಆಡಲ್ಲ, ನಮ್ಮನ್ನೆಲ್ಲ ಕೂರಿಸ್ಕೊಂಡು ಪಾಠ ಮಾಡ್ತಾರೆ. ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ ಹೋಗಿದ್ದಾರೆ. ಅಲ್ಲಿ ಇನ್ನೇನೇನ್ ಮಾಡ್ಕೊಂಡ್ ಬರ್ತಾರೋ ಯಾರಿಗ್ ಗೊತ್ತು. ಅವ್ರು ಹೋಗಿ ಸ್ಪೀಡ್ ನೋಡಿದ್ರೆ ಇವತ್ತೇ ಸಮರ್ಥ ಮದ್ವೆ ಮಾಡ್ಬಿಡ್ತಾರೆ ಅಂತ ಅನ್ನಿಸ್ತಿದೆ. ಅದೆಲ್ಲ ಆಗಲ್ಲ ಬಿಡಿ. ಮದ್ವೆಗೆ ಸಮರ್ಥ ಒಪ್ಕೆ ಬೇಕಲ್ಲ. ಹಾಲೇ ಇಲ್ಲ ಅಂದ್ಮೇಲೆ ಮೊಸರೇಗಾಗತ್ತೆ ಹೇಳಿ? ಹಾ, ಹಾಲಿಲ್ಲ ಅಂದ್ರು ಸುಣ್ಣದ ನೀರಲ್ಲಿ ಹೆಪ್ಪಾಕಿ ಮೊಸರು ಹೇಗ್ ಮಾಡೋದು ಅಂತ ನಮ್ ಸೀತಮ್ಮಂಗ್ ಗೊತ್ತು. ಹಾ, ಸಮರ್ಥ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರು ಸಾಯ್ತೀನಿ ಅಂತ ಹೆದರ್ಸಿ ಮದ್ವೆ ಮಾಡಿಸ್ಬಿಡ್ತಾರೆ. ಅವಾಗ ಸಮರ್ಥನ್ ಕತೆನೂ ಅಷ್ಟೇ, ಗುಲಾಬಿ ಅವ್ರ ಕತೆನೂ ಅಷ್ಟೇ. ಹಾ, ಈ ಕತೆ ಚಿತ್ರಕತೆ ಇದೆಲ್ಲ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೇಗಿದ್ರು ಗುಲಾಬಿ ಒಬ್ಳು ಇದ್ದಾಳೆ. ಒಬ್ಬೊಬ್ರಾಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಆಗ ಅವಳ ಬೇಜಾರೆಲ್ಲ ದೂರ ಆಗುತ್ತೆ. ಹಾ, ಬಂದ್ರು ನೋಡಿ ಯಾರು? ನೆಗಡಿ ಅಮ್ಮ. ಏನು ನಾನಿಲ್ಲ ಅಂತ ಏನೋ ಸ್ಕೆಚ್ ಹಾಕ್ತಿರೋ ಹಾಗಿದೆ. ಅದ ಸೀತಮ್ಮ, ನಾವೆಲ್ಲರೂ ಸೇರಿ KGF 3 ಪಿಕ್ಚರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಯಶ್ ಅವ್ರದ್ದು ಡೇಟ್ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹೆಸರಲ್ಲೇ ಕತೆನ ಚೇಂಜ್ ಮಾಡಿ ಸೌತೆಕಾಯಿ ಸೀತಮ್ಮ ಅಂತ ಸಿನಿಮಾ ಮಾಡೋಣ ಅನ್ಕೊಂಡಿದೀವಿ. ಮಾತ್ ಸಾಕು, ಇಲ್ಲಿಗೆ ನಿಲ್ಲಿಸ್ತೀರಾ? ಎಲ್ರೂ ದೇವಸ್ಥಾನಕ್ಕೆ ಹೋಗ್ ಬನ್ನಿ. ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮನೂ ಇದೆ. ಎಲ್ರೂ ಚೆನ್ನಾಗಿ ಊಟ ಮಾಡ್ಕೊಂಡ್ ಬನ್ನಿ. ಹಾ, ನಾವಿಲ್ಲಿ ಸಮರ್ಥ ಗುಲಾಬಿದು ಹೇಗ್ ಮದ್ವೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ರೆ ನೀವು ಕಲ್ಯಾಣೋತ್ಸವ ಅದು ಇದು ಅಂತ ಹೇಳ್ತಿದ್ದೀರಲ್ಲ. ನೀವ್ ಹೋಗ್ ಬಂದಿದ್ದೀರಲ್ಲ, ಅದ್ ಸಾಕ್ಬಿಡಿ. ಪ್ರಸಾದ ಏನಾದ್ರು ತಂದಿದ್ರೆ ಕೊಡಿ, ತಿಂತೀವಿ. ತಗೋ ತಿನ್ನು. ನೋಡಿ, ಈಗಾಗ್ಲೇ ದೇವ್ರ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಗುಲಾಬಿ ಸ್ಥಿತಿ ಹೇಗಾಗಿದೆ ಅಂತ ನಿಮಗ್ ಗೊತ್ತು ತಾನೆ? ನೀವು ಹಾಗೆ ನಡ್ಕೋತಾ ಇದ್ರೆ ನಿಮಗೇನಾಗುತ್ತೋ ಯಾರಿಗ್ ಗೊತ್ತು? ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡ್ ಬಂದು ಆ ಗುಲಾಬಿಗೂ ಕೊಡಿ. ಅವಳಿಗೂ ಬೇಗ ಕಲ್ಯಾಣ ಆಗಿ ಈ ಮನೆ ಬಿಟ್ಟು ತೊಲಗ್ಲಿ. ಸೀತಮ್ಮ, ಎಲ್ಲೇ ಹೋಗ್ ಬಂದ್ರು ಗುಲಾಬಿನ ಮನೆಯಿಂದ ಹೊರಗಡೆ ಕಳ್ಸೋದ್ರಲ್ಲೇ ಇರ್ತೀರಲ್ಲ ನೀವು. ನೋಡು ಅನ್ಪೂರ್ಣ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಹುಟ್ಟಿದ ಮನೆಯಲ್ಲಿ ಬೆಳಿಬೇಕು, ಮೆಟ್ಟಿದ ಮನೆನ ಬೆಳಗ್ಬೇಕು. ಇದು ನಿನಗ್ ಗೊತ್ತಿಲ್ವಾ? ಇಷ್ಟ ದಿನ ಅವಳು ನನ್ ಮಗನ್ ಮದ್ವೆ ಆಗಿದ್ದಾಳೆ ಅಂತ ಕೋಪ ಇತ್ತು. ಈಗ ಮದ್ವೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನಾನ್ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಳ್ಳಿ? ಅದಕ್ಕೆ ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಅವಳಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬನ್ನಿ. ನಮಗೆ ಯಾಕೋ ಇವತ್ತು ದೇವಸ್ಥಾನಕ್ಕೆ ಹೋಗೋ ಮನ್ಸಿಲ್ಲ. ಸರಿ ಬಿಡಿ, ಗೌರಿ ಪೂಜೆ ಅಂತೂ ಮಾಡೋದಕ್ಕಾಗ್ಲಿಲ್ಲ. ಕಲ್ಯಾಣೋತ್ಸವಕ್ಕೆ ಹೋದ್ರೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಸಿಗ್ಬೋದು ಅಂತ ಹೇಳ್ದೆ. ನೀವು ನನ್ ಮಾತ್ ಕೇಳಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಮುಂದೆ ಏನಾದ್ರೂ ನೀವೇ ಅನ್ಭವಿಸ್ಬೇಕಲ್ಲ, ನಾನೇನಲ್ವಲ್ಲ. ಅನ್ಪೂರ್ಣವ್ರೆ, ಸೀತಮ್ಮ ಹೇಳ್ತಾರೋ ಮಾತು ಸತ್ಯ ಇದೆ ಅನ್ಸ್ತಾ ಇದೆ. ದೇವ್ರ ವಿಚಾರದಲ್ಲಿ ತಮಾಷೆ ಮಾಡೋದ್ ಬೇಡ. ಹಾ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಬೇಗ ಗುಲಾಬಿಗೂ ಸಮರ್ಥಕ್ಕೂ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡ್ ಬರೋಣ. ಹಾ ಸರಿ, ನಡೀರಿ ಹೋಗೋಣ. ಹಾ, ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೆನ್ಷನ್ ನಾಟು. ನೀವು ತುಂಬಾ ಘಾಟು. ತರ್ಲ ಅಡ್ಗೆ ಮನೆಯಿಂದ ಸೌಟು. ಹೋಗಿ ಹೋಗಿ, ನಡೆಯೋದು ಗುಲಾಬಿ ಸಮರ್ಥ್ ಮದ್ವೆ ಅಲ್ಲ, ಗುಲಾಬಿ ಅಖಿಲ್ ಮದ್ವೆ. ನೀವು ಶ್ರೀನಿವಾಸ್ ಕಲ್ಯಾಣ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಗುಲಾಬಿ ಕಲ್ಯಾಣನೇ ಆಗೋಗಿರತ್ತೆ.
ಹಲೋ ಏ ಮಿಸ್ಟರ್, ಹಲೋ ಏನಪ್ಪ ಏ ಮಿಸ್ಟರ್, ಕೃಷ್ಣ ನೀರು ತಗೊಂಡ್ ಬಾ. ಹಲೋ ಹಲೋ ಏನಾಯ್ತಪ್ಪ? ಯಾರಪ್ಪ ನೀನು? ಇಲ್ಯಾಕೆ ಬಿದ್ದಿದ್ಯಾ? ಏನಾಯ್ತು? ಸರ್, ನಂಗೆ ಜಾಸ್ತಿ ಟೈಮ್ ಇಲ್ಲ ಸರ್. ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕು. ಅಯ್ಯ ಕೂತ್ಕೊಳ್ಳಪ್ಪ ಒಂದು ನಿಮಿಷ. ನೋಡಪ್ಪ, ಪ್ರೀತಿ ಅನ್ನೋದು ದೇವರಿದ್ದಂಗೆ. ಅದನ್ನೆಷ್ಟು ಭಕ್ತಿಯಿಂದ ಕಾಪಾಡ್ತೀವೋ ಅದು ನಮಗೆ ಒಲಿಯುತ್ತೆ. ನೀನು ನೋಡಿದ್ರೆ ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋ ಎಲ್ಲ ಲಕ್ಷಣ ಕಾಣುತ್ತೆ. ಆದರೆ ಕುತಂತ್ರ ಮಾಡೋ ಜನರ ಮಧ್ಯೆ ಸಿಕ್ಕಿ ನನ್ನ ಪ್ರೀತಿ ಎಲ್ಲಿ ನನ್ನಿಂದ ದೂರ ಆಗುತ್ತೋ ಅನ್ನೋ ಭಯ ಆಗ್ತಿದೆ. ಭಯ ಪಡಬೇಡ. ಭಯ ಪಟ್ರೆ ಹಗ್ಗ ಕೂಡ ಹಾವು ಥರ ಕಾಣುತ್ತೆ. ಒಂದ್ಸಲ ಮನ್ಸಿಟ್ಟು ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ಆಗ ದೂರ ಆಗಿರೋ ಪ್ರೀತಿ ಕೂಡ ನಿನಗೆ ಹತ್ರ ಆಗುತ್ತೆ. ಯಾರೊಬ್ಬ ಚಂಡಾಳ ನಮ್ಮ ಹುಡುಗಿಗೆ ಯಾಮರ್ಸಿ ತಾಳಿ ಕಟ್ಟೋದಕ್ಕೆ ಹೋಗ್ತಿದ್ದಾನೆ ಸರ್. ಇದನ್ನ ಹೇಗೆ ತಡಿಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಮನಸ್ಸಿದ್ರೆ ಮಾರ್ಗ ಅಂತ ನಿನಗೆ ಗೊತ್ತಿಲ್ವೇನಪ್ಪ? ಒಂದ್ಸಲಿ ನಿನ್ನ ಮನ್ಸಿನ ಮಾತು ಕೇಳು. ಅದೇನು ಹೇಳುತ್ತೋ ಹಾಗೆ ಮಾಡು. ಪ್ರಪಂಚದಲ್ಲಿ ಪ್ರೀತಿನ ಕಳ್ಕೊಂಡವನ್ಗಿಂತ ದುರಾದೃಷ್ಟವಂತ ಬೇರೆ ಯಾರೂ ಇಲ್ಲ. ಪ್ರೀತಿನ ಪಡ್ಕೊಂಡು ಅದೃಷ್ಟವಂತನಾಗು. ಹೋಗು, ತಡ ಮಾಡಬೇಡ. ಹೋಗಿ ನಿನ್ನ ಪ್ರೀತಿನ ಉಳಿಸ್ಕೋ. ಅದಕ್ಕಿಂತ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಅಯ್ಯೋ, ನೀವು ತೊಂದರೆ ತಗೋಬಿಡಿ ಸರ್, ನಾನು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎದ್ದೇಳು, ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯ್ತು, ಒಳ್ಳೇದಾಗ್ಲಪ್ಪ. ಸಮರ್ಥ ಏನ್ ವಿಷಯ ಹೇಳೋದಕ್ಕೆ ಕಾಲ್ ಮಾಡಿದ್ರೆ ಗೊತ್ತಿಲ್ವಲ್ಲ. ನಾನು ಪಿಕ್ಕು ಮಾಡಲಿಲ್ಲ. ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಒಂದ್ಸಲ ಕಾಲ್ ಮಾಡೋಣ. ಗುಲಾಬಿ, ಫೋನೇ ಪಿಕ್ ಮಾಡ್ತಿಲ್ವಲ್ಲ. ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಕೋಪ ಬಂದಿರಬೇಕು. ಅದಕ್ಕೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲಿ ಮಾಡ್ತೀನಿ. ಪಿಕಪ್ ಪಿಕಪ್ ಪಿಕಪ್. ಗುಲಾಬಿ, ಫೋನ್ ಪಿಕ್ ಮಾಡಿ. ಛೇ, ಎಷ್ಟು ಸರಿ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಆದಷ್ಟು ಬೇಗ ನಾನು ಮನೆಗೆ ಹೋಗ್ಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಗುಲಾಬಿ ಈ ಮನೆಯಿಂದ ತೊಲಗ್ತಾಳೆ. ಈ ಮನೆಗೆ ಹೊಸ ಸೊಸೆ ಬರ್ತಾಳೆ. ಆಮೇಲೆ ನಾನು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದವರದಿಂದ ಬಾಳೆ ಬಂಗಾರ ಅಂತ ಹಾಡ್ಕೊಂಡು ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ತೀನಿ. ದೇವ್ರೇ, ಯಾಕಮ್ಮ ಸಂತೋಷವಾಗಿರೋ ಟೈಮಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಒಂದ್ ಮದ್ವೆಗೆ 108 ವಿಘ್ನ ಅಂತ ಕೇಳಿಲ್ವೇನೋ? ಹಾಗೆ
ನಿನ್ ಮದ್ವೆಗೆ ಏನ್ ವಿಘ್ನ ಬರುತ್ತೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಅಮ್ಮ, ತೊಂದರೆ ಕೊಡಬೇಕಾದ ಸಮರ್ಥನೆ ಒಡೆದು ಮಲಗಿಸ್ ಬಂದಿದ್ದೀನಿ. ಇನ್ಯಾರಮ್ಮ ಟೆನ್ಷನ್ ಕೊಡ್ತಾರೆ? ಅದು ಅಲ್ಲದೆ ಸೀತಮ್ಮ ಮನೆಯವರೆಲ್ಲರನ್ನೂ ಹೊರಗಡೆ ಕಳಿಸಿದ್ದಾರೆ. ಅವ್ರು ಅಲ್ಲಿಂದ ಬರೋಷ್ಟ್ರೊಳಗೆ ನನ್ನ ಮದುವೆ ಆಗಿರುತ್ತೆ, ಅಷ್ಟೇ ತಾನೇ? ಹಾಗಾದ್ರೆ ಸಾಕು ಕಣೋ. ನೀನ್ ಗುಲಾಬಿ ಕುತ್ತಿಗೆಗೆ 3 ಗಂಟೆ ಹಾಕ್ಬಿಟ್ರೆ ಸಾಕು. ಅವಾಗ್ಲೇ ನನ್ಗೆ ಸಮಾಧಾನ. ಆಮೇಲೆ ನನ್ನ ಆಟನ ನಾನು ಆಡ್ತೀನಿ ಕಣೋ. ನಾನ್ ಹೇಳ್ದೆ ದೇವಸ್ಥಾನಕ್ ಹೋಗೋದ್ ಬೇಡ ಅಂತ. ನೀವ್ ಯಾರು ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿ ಬಾಗಲ್ ನೋಡ್ಕೊಂಡ್ ಬರೋ ತರ ಆಯ್ತು. ಇಷ್ಟೆಲ್ಲ ಆಗಿದ್ದು ಈ ರೇಖಾದಿಂದಾನೆ. ನನ್ಗೇನ್ ಗೊತ್ತಿತ್ತು ಅವ್ರು ಈ ರೀತಿ ಮಾಡ್ತಾರೆ ಅಂತ? ಬಾಯ್ ಬಿಟ್ಟಿದ ತಕ್ಷಣ ಸತಿ ಸಕ್ಕುಬಾಯ್ ತರ ಸತ್ಯನೇ ಹೇಳ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಬುಸ್ ನಾಗಪ್ಪನ್ ತಂಗಿ ತರ ಆಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವ್ ಯಾವಾಗ ತಾನೇ ಸರಿಯಾಗಿ ಅನ್ಕೊಂಡಿದೀರಾ ಹೇಳಿ? ನೀವೆಲ್ಲ ಮಾಡೋದು ಇಂಥ ಎಡವಟ್ಗಳೇ. ಹಾ, ಅಯ್ಯಯ್ಯೋ, ಅವ್ರ ದೇವಸ್ಥಾನ ಅಂದ್ರಲ್ಲ ಅದಕ್ಕೆ ಒಪ್ಕೊಂಡೆ. ಇಲ್ಲ ಅಂದಿದ್ರೆ ನನ್ ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ. ಈ ವಿಚಾರನ ನಾನು ಖಂಡಿಸ್ತಾ ಇದ್ದೆ. ಖಂಡಿಸ್ತೀನಿ ಅಂತ ಕೆಂಡ ತುಳಿದವ್ರ ತರ ಮಾತಾಡ್ತಾ ನಡೆದ್ರೆ ಕೆಲಸ ಆಗಲ್ಲ. ಸೀತಮ್ಮ ನಮ್ಮನ್ನ ಮನೆಯಿಂದ ಯಾಕೆ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಈ 2 ತಲೆ ಹಾವನ್ನ ಬೇಕಾದ್ರೆ ನಂಬೋದು, ಆದ್ರೆ 1 ತಲೆ ಸೀತಮ್ಮನ ನಂಬಕ್ಕಾಗಲ್ಲ.